ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಚನ್ನಪಟ್ಟಣ ಚುನಾವಣೆ ಅಖಾಡದಲ್ಲಿ ಒಕ್ಕಲಿಗ ನಾಯಕರ ಬಿಗ್ ಫೈಟ್ ಭವಿಷ್ಯಕ್ಕೆ ಕ್ಷಣಗಣನೆ ಶುರುವಾಗಬಿಟ್ಟಿದೆ. ಒಂದು ಕಡೆ ನೀರಾವರಿ ಯೋಜನೆಗಳ ಮೂಲಕ ಭಗೀರಥ ಅನ್ನೋ ಪಟ್ಟವನ್ನು ಪಡೆದಂಥ ಸಿ.ಪಿ. ಯೋಗೇಶ್ವರ್ ಗೆಲುವಿನ ನಗೆಯನ್ನು ಬೀರ್ತಾ ಇದ್ರು. ಆದರೆ ಇದೀಗ ಸಿ.ಪಿ. ಯೋಗೇಶ್ವರ್ ಅವರಿಗೆ ಜಮೀರ್ ಅಹಮದ್ ಖಾನ್ ಕೊಡಲಿ ಏಟನ್ನು ಕೊಟ್ಟು ಬಿಟ್ಟಿದ್ದಾರೆ. ಆಡುವ ಮಾತಿನ ಭರದಲ್ಲಿ ಕರಿಯ ಅಂತ ಹೇಳಿ ಮಾತನಾಡಿ ಇದೇ ಕುಮಾರಸ್ವಾಮಿ ಅವ್ರನ್ನ ಟೀಕಿಸಿದ್ರು. ಪ್ರಚಾರಕ್ಕೆ ಅಂತ ಹೇಳಿ ಬಂದು ಸಿ.ಪಿ. ಯೋಗೇಶ್ವರ್ ಅವರ ರಾಜಕೀಯ ಭವಿಷ್ಯಕ್ಕೆ ಚಪ್ಪಡಿ ಕಲ್ಲನ್ನು ಎಳೆದು ಬಿಟ್ಟಿದ್ದಾರೆ ಅನ್ನೋ ಮಾತುಗಳು ಈಗ ಕಾರ್ಯಕರ್ತರಲ್ಲೇ ಕೇಳಿ ಬರ್ತಾ ಇರೋದು. ಇದೀಗ ಇದೇ ಮಾತುಗಳು BJP JDSಗೆ ಅಸ್ತ್ರವಾಗಿಬಿಟ್ಟಿವೆ. ನಿಖಿಲ್ ಕಡೆ ಓಟ್ಗಳು ವಾಲ್ತಾ ಇವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಯಾವುದೇ ಒಂದು ಚುನಾವಣೆಯನ್ನು ಗಮನಿಸಿದಾಗ ಕೊನೆಯ 2 ದಿನ ನಿರ್ಣಾಯಕವಾಗ್ತವೆ. ಯಾಕೆಂದರೆ ಆ 2 ದಿನಗಳಲ್ಲಿ ಏನಾದರೂ ಒಂದಿಷ್ಟು ಎಮೋಷ್ನಲ್ ಆಗಿ ಡ್ಯಾಮೇಜ್ ಆಗಿಬಿಟ್ರೆ ಅದೇ ಪ್ಲಸ್ ಆಗೋ ಸಾಧ್ಯತೆಗಳಿರುತ್ತೆ. ಇದೀಗ ಜಮೀರ್ ಅಹಮದ್ ಖಾನ್ ಆಡಿರೋ ಮಾತುಗಳು ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಆಗೋ ಸಾಧ್ಯತೆಗಳು ಕೇಳಿ ಬರ್ತಾ ಇರೋದು. ಸ್ನೇಹಿತರೆ, ಸಿ.ಪಿ. ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರು ಬರೋಬ್ಬರಿ 25,000 ಓಟ್ಗಳಿಂದ ನಮ್ಮ ನಾಯಕರು ಗೆಲ್ತಾರೆ, ನಾವು ಗೆದ್ದೇ ಬೀಗ್ತೀವಿ ಅಂತ ಇಬ್ಬರು ನಾಯಕರ ಕಾರ್ಯಕರ್ತರು ತಮ್ಮ ತಮಟೆಯನ್ನು ತಾವೇ ಹೊಡೆದುಕೊಳ್ತಾ ಬರ್ತಾ ಇರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಇದೇ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿನ ಕರಿಯ ಅಂತ ಕರೆದಿರೋದು ಕ್ಷೇತ್ರದ ಜನರಲ್ಲೂ ಒಂದು ಕಡೆ ಬೇಸರಕ್ಕೆ ಕಾರಣವಾಗಿದೆ. ಹೇಳಿ ಕೇಳಿ ಕರ್ನಾಟಕದ ಮತದಾರ ಯಾವಾಗಲೂ ಕೂಡ ಭಾವನೆಗಳಿಗೆ ಸೋಲ್ತಾನೆ ಅನ್ನೋದು ಬಹಳಷ್ಟು ಸಾರಿ ಸಾಬೀತಾಗಿದೆ. ಅದನ್ನು ಮಂಡ್ಯ ಎಲೆಕ್ಷನ್ಗಳು ಕೂಡ ನಾವು ನೋಡಿದ್ದೇವೆ. ಈ ಬಾರಿ ಕೂಡ ಅದೇ ರೀತಿಯಾದಂಥ ಎಮೋಷ್ನಲ್ ಆಗಿರ್ತಕ್ಕಂಥ ಭಾವನೆಗಳು ಕೆಲಸ ಮಾಡ್ತವೆ ಅನ್ನೋದು ಈ ಚುನಾವಣೆಗಳಲ್ಲಿ ಸಾಬೀತಾಗೋ ಒಂದು ಸಂಗತಿ ಈಗ ಎದುರಾಗಿರೋದು. ಈ ಬಾರಿಯೂ ಕೂಡ ಅದೇ ಎಡವಟ್ಟನ್ನು ಕಾಂಗ್ರೆಸ್ ಮತ್ತೆ ಮಾಡಿಕೊಳ್ತಾ ಇದೆಯಾ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈಗಾಗಲೇ ಸ್ನೇಹಿತರೆ, ದೇಶದಲ್ಲಿ ವಕ್ಫ್ ಆಸ್ತಿ ಬರೋಬ್ಬರಿ 9 ಲಕ್ಷ ಎಕರೆ ಹೊಂದಿದೆ. ಜೊತೆಗೆ ಅದು 3ನೇ ಸ್ಥಾನದಲ್ಲಿದೆ ಅನ್ನೋ ಅಚ್ಚರಿ ದಾಖಲೆಗಳಿದಾವಲ್ಲ, ಅವೆಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಮಗ್ಗಲು ಮುಳ್ಳಾಗಿದೆ. ಒಂದು ಕಡೆ ರೈತರ ಆಸ್ತಿಗೆ ಕೊಳ್ಳೆ ಇಡಲಿಕ್ಕೆ ಮುಂದಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತದಾರರು ಕೂಡ ಸಿಡಿದಿದ್ದಾರೆ. ಎಲ್ಲವೂ ಕೂಡ BJP ಕಡೆ ಸಣ್ಣದಾಗಿ ವಾಲ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಆಡಿರೋ ಮಾತುಗಳು ಕೂಡ ಟೀಕೆಗೆ ವ್ಯಕ್ತವಾಗಿ, ಜೊತೆಗೆ ಇದೇ ಮುಸ್ಲಿಂ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ಈಗ ಸೆಟೆದು ನಿಂತಿರೋದು. ಇದನ್ನೇ ಟ್ರಂಪ್ ಕಾರ್ಡ್ ಆಗಿಯೂ ಯೂಸ್ ಮಾಡ್ತಿರೋ JDS ಮತ್ತು BJP ಮೈತ್ರಿ ಕಾಂಗ್ರೆಸ್ ಮೇಲೆ ಮುಗಿ ಬಿದ್ದಿರೋದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಕೊನೆಯ ಕ್ಷಣದಲ್ಲಿ ಸಿ.ಪಿ. ಯೋಗೇಶ್ವರ್ ಗೆಲುವಿಗೆ ಇದೇ ಜಮೀರ್ ಅಹಮದ್ ಖಾನ್ ಆಡಿರೋ ಮಾತುಗಳು ಕೊಡಲಿ ಪೆಟ್ಟಾಗಿಬಿಡುತ್ತಾ ಅನ್ನೋ ಸಾಧ್ಯತೆ ಎದುರಾಗಿರೋದು. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಒಂದಿಷ್ಟು ಸಮೀಕ್ಷೆಯನ್ನು ಮಾಡಿರುವ ಕುರಿತಾಗಿ ಮಾತನಾಡ್ತಾ ಈ ಮಾತನ್ನು ಹೇಳ್ತಾ ಇದ್ದೀನಿ. ತಾಲೂಕಿನಲ್ಲಿ ಸಾವಿರಾರು ರೈತರ ಜೀವನಾಡಿ ಆಗಿರ್ತಕ್ಕಂಥ ಚನ್ನಪಟ್ಟಣದ ಇಗ್ಲೂರು ಅಣೆಕಟ್ಟು ಈಗಲೂ ಕೂಡ ಅನೇಕ ಮತದಾರರು ಅಲ್ಲಿನ ಕ್ಷೇತ್ರದ ಅಭಿಪ್ರಾಯವನ್ನು ನಾವೆಲ್ಲರೂ ಕೂಡ ಗಮನಿಸಿದಾಗ ಇದರ ಕ್ರೆಡಿಟನ್ನು ಇದೇ ಸಿ.ಪಿ. ಯೋಗೇಶ್ವರ್ ತೆಗೆದುಕೊಳ್ತಾ ಇರೋದು ನಾವು ಗಮನಿಸ್ತಾ ಇದ್ವಿ. ಯಾಕೆಂದರೆ ಅನೇಕ ಮತದಾರರಿಗೂ ಕೂಡ ಈಗಲೂ ಕೂಡ ಅಲ್ಲಿ ಹೋಗಿ ಏನಾದರೂ ನೀವು ಸಮೀಕ್ಷೆಯನ್ನು ಮಾಡಿದ್ರೆ ನಮ್ಮ ರೈತರಿಗೆ, ನಮ್ಮ ಹೊಲಗಳಿಗೆ ನೀರು ತುಂಬಿಸಿದ್ದು, ಕೆರೆಗಳನ್ನು ತುಂಬಿಸಿದ್ದು ಸಿ.ಪಿ. ಯೋಗೇಶ್ವರ್, ನಾವು ಅವರಿಗೆ ಮತಗಳನ್ನು ಹಾಕ್ತೀವಿ. 2 ಬಾರಿ ಗೆದ್ದಂಥ ಕುಮಾರಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ಬಂದು ಯಾವ ಕೆಲಸವನ್ನು ಮಾಡಿದ್ದಾರೆ, ಇಲ್ಲಿ ಬಂದು ಒಂದು ಬಾವುಟವನ್ನು ಕೂಡ ಅವರು ಹಾರಿಸಿಲ್ಲ ಅನ್ನೋ ಮಾತುಗಳು ಸರಳವಾಗಿ ಹಾದಿ ಬೀದಿಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಇದೇ ಯೋಜನೆ ಇಗ್ಲೂರು ಅಣೆಕಟ್ಟನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ. ಇದೇ ಯೋಜನೆಯಿಂದ ಸುಮಾರು 100ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸಲಾಗಿದೆ. ಸಾವಿರಾರು ರೈತರಿಗೆ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ. ಏನಿದು ಇಗ್ಲೂರು ಡ್ಯಾಮ್ ಅನ್ನೋದನ್ನ ಒಂದು ಸಣ್ಣ ಪೀಠಿಕೆಯಾಗಿ ನಾನು ಹೇಳಿಬಿಡ್ತೀನಿ. 1234 ಮೀಟರ್ ಉದ್ದದ, ಜೊತೆಗೆ 5.15 ಮಿಲಿಯನ್ ಕ್ಯೂಬಿಕ್ ಮೀಟರ್ ಸಾಮರ್ಥ್ಯದ ಒಂದು ಅಣೆಕಟ್ಟಿದು 1996ರಲ್ಲಿ ಉದ್ಘಾಟನೆ ಆಯಿತು. ಜೊತೆಗೆ ಕಾವೇರಿ ಉಪನದಿಯಾದಂಥ ಶಿಂಷಾ ನದಿಗೆ ಅಡ್ಲಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಇದ್ರ ಮುಖಾಂತರವೇ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಹರಿಸಲಾಯಿತು. ರಾಗಿ, ಭತ್ತ, ಕಬ್ಬು ಎಲ್ಲವನ್ನು ಕೂಡ ಸುತ್ತಮುತ್ತಲಿನ ಜನ ಬೆಳ್ಕೊಂಡ್ರು. ಆದರೆ ಇದನ್ನು ಎಲ್ಲ ಪಕ್ಷಗಳಿಗೆ ಕ್ರೆಡಿಟನ್ನು ಪಡೀಲಿಕ್ಕೆ ಮುಂದಾಗಿದ್ದಾವೆ. ಒಂದು ಕಡೆ ಮಾಜಿ ಪ್ರಧಾನಿಯಾದಂಥ HD ದೇವೇಗೌಡರು ಇದೇ ಯೋಗೇಶ್ವರ್ ಅವರ ವಿರುದ್ಧವಾಗಿ ಲೇವಡಿ ಮಾಡಿದ್ರು. ಯಾಕೆಂದರೆ ಈ ಅಣೆಕಟ್ಟನ್ನು ಕಟ್ಟಿದ್ದು ನಾನು, ಜೊತೆಗೆ ನಮ್ಮ ಸರ್ಕಾರ 150 ಕೋಟಿ ರೂಪಾಯಿನೂ ಕೂಡ ಬಿಡುಗಡೆ ಮಾಡಿತ್ತು ಅಂತ ಹೇಳಿ ಒಂದು ಕಡೆ ಅದನ್ನು ಹೇಳ್ಕೊಂಡ್ರೆ, ವಾಸ್ತವವಾಗಿ ನನ್ನ ಅಧಿಕಾರಾವಧಿಯಲ್ಲಿ ನಾನು ಅದನ್ನು ಉದ್ಘಾಟಿಸಿದ್ದೀನಿ, ಇಲ್ಲಿನ ಜನರು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ ದೇವೇಗೌಡರು ಅನೇಕ ಸಂದರ್ಭಗಳಲ್ಲಿ ಇದನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಇದೇ ಇಗ್ಲೂರು ಅಣೆಕಟ್ಟನ್ನು ದೇವೇಗೌಡರ ಬ್ಯಾರೇಜ್ ಅಂತಲೂ ಕೂಡ ಕರೀತಾರೆ. ಆದರೆ ನಿರ್ಮಾಣ ಮಾಡಿದ್ದು ಅವರು ಆಗಿರ್ಬೋದು, ಆದರೆ ಅನೇಕ ಕೆರೆಗಳಲ್ಲಿ ನೀರು ತುಂಬಿಸಿದ್ದು ನಾವು ಅಂತ ಹೇಳಿ ಇದೇ
CP ಯೋಗೇಶ್ವರ್ ಅವರು ಬೆನ್ನನ್ನು ತಟ್ಕೊಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಅಲ್ಲಿನ ಜನರು ಕೂಡ ಮಾತನಾಡ್ತಾರೆ. ಇದು ಆ ಇಗ್ಲೂರು ಡ್ಯಾಮ್ ಮತ್ತು ಕೆರೆಗಳಿಗೆ ನೀರು ತುಂಬಿಸಿದ್ರ ಕುರಿತಾಗಿ ಕ್ರೆಡಿಟನ್ನು ತೆಗೆದುಕೊಳ್ತಾರೆ. ಒಂದು ಕಡೆ ಇದೇ ಸದಾನಂದ ಗೌಡರ ಪೀರಿಯಡ್ನಲ್ಲಿ ಒಂದಿಷ್ಟು ಹಣವನ್ನು ಫಂಡನ್ನು ರಿಲೀಸ್ ಮಾಡಲಾಯಿತು, ಅದಕ್ಕೂ ಕೂಡ BJP ಅವರು ಕ್ರೆಡಿಟ್ ತೆಗೆದುಕೊಳ್ತಾರೆ. ಈಗ ಮೈತ್ರಿ ಸರ್ಕಾರವಾಗಿರೋದ್ರಿಂದ ಅದನ್ನು ಪ್ಲಸ್ ಆಗಿ ಮಾಡಿಕೊಂಡಿರೋದು BJP ಮತ್ತು JDS. ಅದೇನೇ ಇರಲಿ, ಆದರೆ ಈಗ ಇದೇ JDS ಒಂದು ಟ್ವೀಟನ್ನು ಕೂಡ ಮಾಡಿದೆ ಕಂಪ್ಲೀಟಾಗಿ. ಇದೇ ನಿಖಿಲ್ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ವಿರುದ್ಧವಾಗಿ, ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥ ಮಾತುಗಳ ಕುರಿತಾಗಿ ಜಮೀರ್ ಅಹಮದ್ ಖಾನ್ ಮಾತನಾಡುವ ಭರದಲ್ಲಿ ವರ್ಣ ನಿಂದನೆಯನ್ನು ಮಾಡಿಬಿಟ್ರು, ಜನಾಂಗೀಯ ದ್ವೇಷದ ಮನೋಭಾವವನ್ನು ಬಿತ್ತುಬಿಟ್ರು ಅನ್ನೋದ್ರ ಕುರಿತಾಗಿ JDS ಆಡಿರ್ತಕ್ಕಂಥ ಮಾತುಗಳನ್ನು ನಾವು ಗಮನಿಸಬೇಕು. ನಿನ್ನನ್ನು ರಾಜಕೀಯವಾಗಿ ಬೆಳೆಸಿದಂಥ ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅಂತ ಮಾತನಾಡ್ತೀಯ. ನಿನ್ನ ಅಧಿಕಾರ ಮತ್ತು ದುಡ್ಡಿನ ದರ್ಪ ಹೆಚ್ಚು ದಿನ ಉಳಿಯೋದಿಲ್ಲ. ನಿನ್ನ ಸೊಕ್ಕಿನ ಮಾತಿಗೆ, ಕಪ್ಪು ಹಣದ ಬಗ್ಗೆ ನಿನಗಿರುವ ಹೊಲಸು ಮನಸ್ಥಿತಿಗೆ ರಾಜ್ಯದ ಜನರು ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಬರ್ಕೊಂಡಿರೋದು. ಅದ್ರ ಜೊತೆಗೆ ಈ ವರ್ಣದ ಬಗ್ಗೆ ಮಾತನಾಡಿದಾಗ ಇದೇ ಜಮೀರ್ ಅಹಮದ್ ಖಾನ್ ರವರ ಮನಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಕನ್ನಡಿಗರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ್ಣ ಯಾವುದು, SC ಮಹದೇವಪ್ಪ ಅವರ ಬಣ್ಣ ಯಾವುದು, ಸತೀಶ್ ಜಾರಕಿಹೊಳಿ ಅವರ ಬಣ್ಣ ಯಾವುದು, ಪ್ರಿಯಾಂಕ ಖರ್ಗೆ ಅವರ ಬಣ್ಣ ಯಾವುದು, ಇವರೆಲ್ಲರೂ ಕಾಂಗ್ರೆಸ್ ನಾಯಕರು. KH ಮುನಿಯಪ್ಪ ಅವರ ಬಣ್ಣ ಯಾವುದು, KJ ಜಾರ್ಜ್ ಅವರ ಬಣ್ಣ ಯಾವುದು, ಎಲ್ಲದಕ್ಕಿಂತ ಹೆಚ್ಚಾಗಿ DK ಸುರೇಶ್ ಅವರ ಬಣ್ಣ ಯಾವುದು ಅಂತ ಹೇಳಿ ಅದೆಲ್ಲವನ್ನು ಕೂಡ ಈಗ JDS ಉಲ್ಲೇಖ ಮಾಡಿ ತಿರುಗೇಟನ್ನು ಕೊಟ್ಟಿರೋದು. ಮನುಷ್ಯರ ಚರ್ಮ ಕಪ್ಪಾದ್ರೇನು ಬಿಳಿಯಾದ್ರೇನು, ಇಷ್ಟೊಂದು ಕೀಳು ಮನಸ್ಥಿತಿಯ ಜಮೀರ್ ಅಹಮದ್ ಅವ್ರನ್ನ ಈ ಕೂಡಲೇ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ರಾಜ್ಯ ಕಾಂಗ್ರೆಸ್ ಸಂಪುಟದಿಂದ ವಜಾ ಮಾಡಿ ಅಂತೇಳಿ ಒಂದು ಪೋಸ್ಟನ್ನು ಕೂಡ ಹಾಕ್ಕೊಳ್ತು. ಇದೆಲ್ಲವನ್ನು ಗಮನಿಸ್ತಾ ಇರ್ತಕ್ಕಂಥ ಚನ್ನಪಟ್ಟಣ ಕ್ಷೇತ್ರದ ಜನತೆಯು ಕೂಡ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಬಿಟ್ರೆ ಎಲ್ಲವೂ ಕೂಡ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಸ್ನೇಹಿತರೆ, ಜಮೀರ್ ಅಹಮದ್ ಖಾನ್ ರವರ ಹೇಳಿಕೆಯನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಗಮನಿಸಿದ್ರೆ ಅದೇ JDSನಿಂದ ಬೆಳೆದು ಬಂದಂಥ ಜಮೀರ್ ಅಹಮದ್ ಖಾನ್ ಜೊತೆಗೆ ಒಕ್ಕಲಿಗರು ತುಂಬ ಅಕ್ಕರಿಯಿಂದ ಪ್ರೀತಿಸುವಂಥ ದೇವೇಗೌಡರು, ಜೊತೆಗೆ ಅವರ ನಾಯಕರು ಅಂತ ಬಿಂಬಿಸುವಂಥ ದೇವೇಗೌಡರ ಕುಟುಂಬದ ಕುರಿತಾಗಿ, ಜೊತೆಗೆ ಅವರ ವರ್ಣದ ಕುರಿತಾಗಿ ಈ ರೀತಿಯಾದಂಥ ಮಾತುಗಳು ಅಲ್ಲಿನ ಮತದಾರರನ್ನ ಕೇಳಿಸಿರುವ ಸಾಧ್ಯತೆಗಳು ಇದೆ. ಹಾಗಾಗಿ ಕೊನೆಯ ಕ್ಷಣದಲ್ಲಿ ಎಲ್ಲ ಓಟುಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರ ಪರವಾಗಿ ತಿರುಗಿದರೆ ಯಾರು ಕೂಡ ಅಚ್ಚರಿ ಪಡುವ ಸಾಧ್ಯತೆಯೂ ಇಲ್ಲ. ಸ್ನೇಹಿತರೆ, ಇದೇ ಜಮೀರ್ ಅಹಮದ್ ಖಾನ್ ರವರು ಮಾತನಾಡುವ ಬರದಲ್ಲಿ CP ಯೋಗೇಶ್ವರ್ ನಮ್ಮ ಪಕ್ಷದಿಂದ ರಾಜಕೀಯವನ್ನು ಪ್ರಾರಂಭ ಮಾಡ್ತಾರೆ, ಅದಾದಮೇಲೆ JDSಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಕೆಲವು ವ್ಯತ್ಯಾಸಗಳಿಂದಾಗಿ BJPಗೆ ಹೋಗಿಬಿಟ್ರು. ಆದರೆ ಕರಿಯ ಕುಮಾರಸ್ವಾಮಿ BJPಗಿಂತ ಡೇಂಜರ್, ಆ ಕಾರಣಕ್ಕಾಗಿ JDSಗೆ ಹೋಗಿಲ್ಲ. ಹಿಜಾಬ್ ಬೇಡ ಅಂತ ಹೇಳ್ತೀರಿ, ಜೊತೆಗೆ ಮುಸಲ್ಮಾನರ ಮತ ಬೇಕಾ ನಿಮಗೆ? ಕುಮಾರಸ್ವಾಮಿ BJPಗೆ ಹೋಗಿ ಮುಸಲ್ಮಾನರನ್ನ ಖರೀದಿ ಮಾಡ್ತಾನಂತೆ. ಕುಮಾರಸ್ವಾಮಿ, ನಿನ್ನ ರೇಟ್ ಹೇಳು, ಮುಸಲ್ಮಾನರು ಒಂದೊಂದು ಪೈಸೆ ಹಾಕಿ ಇಡೀ ನಿನ್ನ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅಂತ ಇದೇ ಜಮೀರ್ ಅಹಮದ್ ಖಾನ್ ವೇದಿಕೆ ಮೇಲೆ ಮಾತುಗಳನ್ನ ಹಾಡಿಬಿಟ್ರು. ಆದರೆ ಸ್ನೇಹಿತರೆ, ಈ ಮಾತನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಮುಸ್ಲಿಮರ ಒಂದೊಂದು ಪೈಸೆ ಹಾಕಿ ಅನ್ನೋ ಮಾತು ಹಿಂದೂಗಳನ್ನೇ ಖರೀದಿಸುವ ಮನಸ್ಥಿತಿ ಮುಸ್ಲಿಂ ನಾಯಕರಾದಂಥ ಜಮೀರ್ಗೆ ಬಂದುಬಿಟ್ಟಿದೆ. ಅವರ ದರ್ಪದ ಮಾತು ಅನ್ನೋದನ್ನು BJP JDS ಚೆನ್ನಾಗಿ ಎನ್ಕ್ಯಾಶನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಅನೇಕ ಜನರು ಈಗ ನಿಖಿಲ್ ಕುಮಾರಸ್ವಾಮಿಯ ಕಡೆಗೆ ವಾಲ್ತಾ ಇದ್ದಾರಾ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರೋದು. ಸ್ನೇಹಿತರೆ, ಈ ಕುರಿತಾಗಿ ಅನೇಕ BJPಯ ವರಿಷ್ಠರು ಜೊತೆಗೆ JDSನ ವರಿಷ್ಠರು ಮುಗಿಬಿದ್ದು ಬಿಟ್ಟಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ಗಳನ್ನು ಕೊನೆಯ ಕ್ಷಣದಲ್ಲಿ ಅದನ್ನೇ ಇಟ್ಕೊಂಡು ನಾವೆಲ್ಲರೂ ಪೂಜಿಸೋ ದೇವರು ವಿಷ್ಣು, ಕೃಷ್ಣ, ರಾಮ ಎಲ್ಲರೂ ಕೂಡ ಕಪ್ಪು ವರ್ಣ, ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಕ್ಕಾಕ್ಕೆ ಹೋಗ್ತೀವಲ್ವಾ, ಅಲ್ಲಿರ್ತಕ್ಕಂಥ ಕಾಬಾ ಕೂಡ ಕಪ್ಪಾಗಿದೆ ಅನ್ನೋದನ್ನು ಕೂಡ ಮಾತುಗಳನ್ನು ಹಾಡ್ತಾ ಇದನ್ನು ಪ್ಲಸ್ ಮಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ ಸ್ನೇಹಿತರೆ, ಕೊನೆಯ ಕ್ಷಣದಲ್ಲಿ ಏನೆಲ್ಲ ಆಗಬಹುದು, ಏನೆಲ್ಲ ಬದಲಾವಣೆಗಳಾಗ್ಬೋದು ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಂದು ಕಡೆ ಮುಸ್ಲಿಮರ ಮತಗಳು, ದಲಿತರ ಮತಗಳು ಇವೆರಡೂ ಕೂಡ ಅಲ್ಲಿ ನಿರ್ಣಾಯಕ ಆಗುತ್ತೆ. ಒಂದು ಕಡೆ ದಲಿತರು ಏನಾದರೂ ವಾಲ್ ಬಿಟ್ಟರೆ ಅದೆಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಸಹಾಯ ಮಾಡುತ್ತೆ. ನೋಡೋಣ ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡೋಣ. ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.